ಹಾಯ್ ಫ್ರೆಂಡ್ಸ್, ನಮಸ್ತೆ. ರಾಣಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಇನ್ನೂ ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಸಂಚಿಕೆ ಮೊದಲಿಗೆ ನೋಡೋದಾದ್ರೆ ಸರಳ ರಾಣಿನ ಮಾವಿನಕಾಯಿ ಕದಿಯೋಕೆ ಅಂತ ತೋಟಕ್ಕೆ ಕರ್ಕೊಂಡ್ ಬಂದಿರ್ತಾಳೆ. ಆಗ ರಾಣಿ, ಏನತ್ತೆ ನಾವ್ಯಾಕೆ ಇಲ್ಲಿಗೆ ಬಂದಿದೀವಿ ಅಂತ ಕೇಳಿದಾಗ, ಮಾವಿನಕಾಯಿ ಕದಿಯೋಕೆ ಬಂದಿದೀವಿ ಅಂತ ಕೇಳ್ತಾಳೆ. ಆಗ ರಾಣಿ, ಅತ್ತೆ ಈ ತೋಟ ಯಾರ್ದು ಅಂತ ಕೇಳಿದಾಗ, ನಿಮ್ಮ ಮಾವಂದು ಅಂತ ಹೇಳ್ತಾಳೆ. ಆಗ ರಾಣಿ, ನಮ್ ಸತ್ಯ ಮಾಮಂದ ಅಂತ ಕೇಳ್ತಾಳೆ. ಯಾರ್ದು ಇಲ್ಲ, ಮೊದ್ಲು ಇಲ್ಲಿಂದ ಕೆಳಗಡೆ ಹಾರು ಹೋಗಿ ಮಾವಿನಕಾಯನ್ನ ಕದಿ ಅಂತ ಹೇಳ್ತಾಳೆ. ಆಗ ರಾಣಿ, ಅಯ್ಯೋ ಅತ್ತೆ ನನ್ ಕದಿಯಕ್ಕೆಲ್ಲ ಆಗಲ್ಲ, ನನ್ಗೆ ಈ ತರ ಹಾರೋದೆಲ್ಲ ನನಗ್ ಬರಲ್ಲ ಅಂತ ಹೇಳ್ತಾಳೆ. ನಿನಗ್ ಹಾರಕ್ ಬರಲ್ವಾ? ಅದಕ್ಕೆ ನಾವತ್ತು ಸ್ಕೂಲ್ ಕಂಪೌಂಡ್ನ ಹಾರಿ ಎಗರ್ ಓಡೋಗಿತ್ತು ಅಂತ ಕೇಳಿದಾಗ, ಅದು ಅತ್ತೆ ನಾನು ಮಾಮನ್ಗೆ ಮಾತು ಕೊಟ್ಟಿದ್ದೀನಿ ಇನ್ಮೇಲೆ ಈ ತರ ತಪ್ಪು ಮಾಡಲ್ಲ ಅಂತ. ಆದ್ರೆ ಇವಾಗ ನೀವು ಹಾರು ಅಂತ ಹೇಳ್ತಾ ಇದ್ದೀರಾ, ನನ್ನಿಂದ ಆಗಲ್ಲ ಅತ್ತೆ ಅಂತ ಹೇಳಿದಾಗ, ನಿಮ್ಮ ಅತ್ತೆ ಆಗಿ ನಾನು ಹೇಳ್ತಾ ಇದ್ದೀನಿ, ಮರ್ಯಾದೆಯಿಂದ ಕೆಳಗಡೆ ಇಳಿದು ಆ ಕಡೆ ಹೋಗಿ ಗೇಟ್ ತೆಗಿ, ನಾನು ಬರ್ತೀನಿ, ಒಳಗಡೆ ಹೋಗಿ ಮಾವಿನಕಾಯನ್ನ ಕಿತ್ಕೊಳ್ಳೋಣ ಅಂತ ಹೇಳ್ತಾಳೆ. ಆಗ ರಾಣಿ ಹಾಗೂ ಹೀಗೂ ಮಾಡಿ ಕೆಳಗಡೆ ಎಗರೇ ಬಿಡ್ತಾಳೆ. ಆ ಕಡೆ ಹೋಗಿ ನೋಡಿದಾಗ ವಾಚ್ಮನ್ ಅಂಕಲ್ ಇರೋದಿಲ್ಲ. ಆಗ ರಾಣಿ ಗೇಟ್ನ ತೆಗಿತಾಳೆ. ಆಗ ಸರಳ ಸಹಿತ ಒಳಗಡೆ ಬಂದು ಮಾವಿನಕಾಯಿ ಕದಿಯೋಕೆ ಸ್ಟಾರ್ಟ್ ಮಾಡ್ತಾರೆ. ರಾಣಿ ಮೇಲ್ ಹತ್ತೆ ಅಂತ ಹೇಳ್ತಾಳೆ. ಅತ್ತೆ ಮೇಲೆ ಕತ್ಬೇಕು, ಕೆಳಗಡೆ ಮಾವಿನಕಾಯಿ ಇದೆಯಲ್ಲ ಇದನ್ನೇ ಹರ್ಕೊಂಡು ಹೋದ್ರೆ ಆಯ್ತು ಅಂತ ರಾಣಿ ಹೇಳ್ತಾಳೆ. ಆಗ ಅತ್ತೆ, ಅಯ್ಯೋ ಹಾಗಲ್ಲ ಕಣೆ, ಇಡೀ ಮರನೇ ನಾವು ಖಾಲಿ ಮಾಡ್ಬೇಕು, ಅದಕ್ಕೆ ಮೇಲ್ ಹತ್ತು, ನೀನು ಕೆಳಗಡೆ ಇರೋದನ್ನ ನಾ ಹಾಕೋತೀನಿ ಅಂತ ಹೇಳ್ತಾಳೆ. ಆಗ ರಾಣಿ ಹಾಗೂ ಹೀಗೂ ಮಾಡಿ ಮರನ ಹತ್ತಾಳೆ. ರಾಣಿಗೆ ತುಂಬಾ ಭಯ ಆಗ್ತಾ ಇರುತ್ತೆ. ಅದೇ ಟೈಮಿಗೆ ವಾಚ್ಮನ್ ಅಂಕಲ್ ಅಲ್ಲಿ ಒಂದು, ಯಾರಲ್ಲಿ, ಯಾರದು ಒಳಗಡೆ ಬಂದಿರೋದು ಅಂತ ಜೋರಾಗಿ ಕೂಗ್ತಾ ಇರ್ತಾನೆ. ಈ ಕಡೆ ಸಳಂಗೆ ತುಂಬಾನೇ ಭಯ ಶುರು ಆಗ್ಬಿಡುತ್ತೆ. ಅಯ್ಯೋ ರಾಣಿ ಕೆಳಗಿಳಿಯೇ, ಆ ವಾಚ್ಮನ್ ಬಂದ್ಬಿಟ್ಟ ಕೆಳಗಿಳಿಯೇ ಅಂತ ಹೇಳ್ತಾ ಇರ್ತಾಳೆ. ಆಗ ರಾಣಿ, ಅತ್ತೆ ನನಗೆ ಇಳಿಯೋಕ್ ಬರ್ತಾ ಇಲ್ಲ ಅತ್ತೆ, ಕೈ ಕಾಲು ನಡುಕ್ತಾ ಇದೆ, ನಾನು ಏನ್ ಮಾಡ್ಬೇಕತ್ತೆ, ಪ್ಲೀಸ್ ಅತ್ತೆ ನೀವೇ ನನ್ನ ಇಳಿಸ್ಕೊಳ್ಳಿ ಅಂತ ಹೇಳ್ತಾ ಇರ್ತಾಳೆ. ಆಗ ಸರಳ, ಮರ್ಯಾದೆಯಿಂದ ಏನೂ ಆಗಲ್ಲ, ಕೆಳಗಿಳಿಯೇ, ಆ ವಾಚ್ಮನ್ ನೋಡಿದ್ರೆ ಈ ಕಡೆನೆ ಬರ್ತಾ ಇದ್ದಾನೆ, ದಯವಿಟ್ಟು ಕೆಳಗಿಳಿಯೇ ಅಂತ ಬೈತಾ ಇರ್ತಾಳೆ. ಆಗ ರಾಣಿ, ಅಯ್ಯಯ್ಯೋ ಅತ್ತೆ ನಂಗೆ ನಿಜಕ್ಕೂ ಬರ್ತಾ ಇಲ್ಲ ಅತ್ತೆ, ನನ್ ಕೈ ಕಾಲು ನಡುಕ್ತಾ ಇದೆ, ನಾನು ಏನ್ ಮಾಡ್ಲಿ ಅತ್ತೆ ಅಂತ ಕೇಳ್ಕೊತಾ ಇರ್ತಾಳೆ. ಆಗ ಸರಳ, ಅಯ್ಯಯ್ಯೋ ಆ ವಾಚ್ಮನ್ ನೋಡಿದ್ರೆ ಈ ಕಡೆನೆ ಬರ್ತಾ ಇದ್ದಾನೆ, ಇವಳು ನೋಡಿದ್ರೆ ಕೆಳಗಡೆನೆ ಇಳಿತಾ ಇಲ್ಲಲ್ಲಪ್ಪ, ಏನಪ್ಪ ಮಾಡೋದೀಗ ಅಂತ ಆ ಕಡೆ ಈ ಕಡೆ ನೋಡ್ಕೊಂಡು ಓಡೋಗಿ ಒಂದ್ ಮರದ ಹತ್ರ ಹೊಚ್ಚಿಟ್ಕೊಂಡ್ಬಿಡ್ತಾಳೆ. ಈ ಕಡೆ ರಾಣಿ ಒಬ್ಳೆ ಗಿಡದ ಮೇಲೆ ನಿಂತ್ಕೊಂಡು, ಅತ್ತೆ ಅತ್ತೆ ನನ್ ಬಿಟ್ಟು ಹೋಗ್ಬೇಡಿ ಅಂತ ಕೇಳ್ಕೊತಾ ಇರ್ತಾಳೆ. ಆದ್ರೆ ಅಲ್ಲಿಂದ ಸರಳ ಎಸ್ಕೇಪ್ ಆಗ್ಬಿಡ್ತಾಳೆ. ಹೋಗಿ ಒಂದ್ ಮರದ ಹತ್ರ ನಿಂತ್ಕೊಂಡು ಎಲ್ಲಾನು ನೋಡ್ತಾ ನಿಂತ್ಕೊಂಡ್ಬಿಡ್ತಾಳೆ. ಈ ಕಡೆ ರಾಣಿ, ಅಯ್ಯೋ ಏನ್ ಮಾಡೋದೀಗ, ವಾಚ್ಮನ್ ಅಂಕಲ್ ನೋಡಿದ್ರೆ ಇಲ್ಲೇ ಬರ್ತಾ ಇದ್ದಾರೆ, ಸಿಕ್ಕಾಕೊಂಡ್ರೆ ಮುಗೀತು ನನ್ ಕತೆ ಅಂತ ಹಾಗೆ ಅಲ್ಲಿ ಹೊರಕೊಂಡು ಕೂತ್ಕೊಂಡಿರ್ತಾಳೆ. ಆಗ ಅಲ್ಲಿ ವಾಚ್ಮನ್ ಬರ್ತಾನೆ. ಯಾರದು, ಯಾರಿಲ್ಲಿ, ಯಾರೊಳಗ್ ಬಂದಿದ್ದು ಅಂತ ಕೇಳ್ತಾ ಇರುವಾಗ ಹಿಂದ್ಗಡೆಯಿಂದ ರಾಣಿ, ಅಂಕಲ್, ವಾಚ್ಮನ್ ಅಂಕಲ್ ಅಂತ ಕೂಗ್ತಾಳೆ. ಅವಳನ್ನ ನೋಡಿ, ನೀನೇನ ಕಳ್ತನ ಮಾಡಕ್ ಬಂದಿದ್ದು, ಚೋಟುದ್ದ ಇಲ್ಲ ಕಳ್ತನ ಮಾಡಕ್ ಬಂದಿದ್ಯಾ, ಇಳಿ ಫಸ್ಟು ಅಂತ ಹೇಳ್ತಾನೆ. ಆಗ ರಾಣಿ, ಅಂಕಲ್ ಅದು ನನ್ಗೆ ಹತ್ತಕ್ ಬರುತ್ತೆ ಆದ್ರೆ ಇಳಿಯಕ್ ಬರಲ್ಲ ಅಂಕಲ್ ಅಂತ ಹೇಳ್ತಾಳೆ. ಆಗ ವಾಚ್ಮನ್, ಏನು ಹತ್ತಕ್ಕಿರೋದರೆ ಇಳಿಯೋಕಿಲ್ವ ನಿನಗೆ, ಮರ್ಯಾದೆಯಿಂದ ಕೆಳಗಳಿ ಅಂತ ಕೆದರ್ಸ್ತಾನೆ. ಆಗ ರಾಣಿ ಕೆಳಗಡೆ ಇಳಿದು ಬಂದು ನಿಂತ್ಕೋತಾಳೆ. ಆಗ ವಾಚ್ಮನ್, ಏನಮ್ಮ ಇಷ್ಟು ಚಿಕ್ಕಳಿದ್ಯಾ, ಮಾವಿನಕಾಯಿ ಕದಿಯಕ್ ಬಂದಿದ್ಯಾ ನೀನು, ನಿಮ್ಮ ಮನೇಲಿ ಇದನ್ನೇ ಹೇಳ್ಕೊಟ್ಟಿದಾರ ನಿನಗೆ, ಹೌದು ಎಷ್ಟು ಜನ ಬಂದಿದ್ದೀರ ನೀವು ಅಂತ ಕೇಳ್ತಾನೆ. ಆಗ ರಾಣಿ, ಇಬ್ರು ಅಂತ ಸೊನ್ನೆ ಮಾಡ್ತಾಳೆ. ಏನು ಇಬ್ರು ಬಂದಿದ್ದೀರಾ, ಇನ್ನೊಬ್ರು ಎಲ್ಲಿ ಅಂತ ಕೇಳಿದಾಗ, ನಮ್ಮ ಅತ್ತೆ ಬಂದಿದ್ದಾರೆ ನನ್ನ ಜೊತೆ, ಅವರು ಇಲ್ಲಿಂದ ಓಡೋಗ್ಬಿಟ್ರು, ಅಲ್ಲಿ ಹೋಗಿ ಬಚ್ಚಿಟ್ಕೊಂಡಿದ್ದಾರೆ ಅಂತ ಹೇಳ್ಬಿಡ್ತಾಳೆ. ಈ ಕಡೆ ಸರಳ, ಅಯ್ಯೋ ಮನೆ ಹಾಳಿ, ನೀನ್ ಸಿಗೋದಲ್ದೆ ನನ್ನ ಸಿಕ್ಕಾಕ್ಸ್ತಿಯಲ್ಲೇ, ಏನಪ್ಪ ಮಾಡೋದೀಗ ಅಂತ ಯೋಚನೆ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ ಸರಳ. ಈ ಕಡೆ ರಾಣಿ, ನಾವು ಇಬ್ರು ಬಂದಿದೀವಿ, ನಮ್ಮ ಅತ್ತೆ ಅಲ್ಲಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ. ಆಗ ವಾಚ್ಮನ್, ಹೌದಾ ಇಬ್ರು ಬಂದಿದ್ದೀರಾ, ಸರಿ ಸರಿ, ನಿಮ್ಮ ಅತ್ತೆನೇನು ಇದೇ ಮರ ಕಟ್ಟಾಕಿ ಬುದ್ಧಿ ಕಲಿಸ್ತೀನಿ ಅಂತ ಹೇಳ್ತಾ ಇರ್ತಾನೆ. ಅದೇ ಟೈಮಿಗೆ ಅಲ್ಲಿಗೆ ಬಾಲ ಬರ್ತಾನೆ. ಬಾಲಾಗೆ ರಾಣಿ ನೋಡಿ ಶಾಕ್ ಆಗುತ್ತೆ. ಏನ್ ಇವಳು ಇಲ್ಲಿ ಬಂದಿದ್ದಾಳೆ ಅಂತ ರಾಣಿ ಹತ್ರ ಹೋಗಿ, ಏನ್ ರಾಣಿ ನೀನಿಲ್ಲಿ ಅಂತ ಕೇಳ್ತಾನೆ. ಆಗ ರಾಣಿ, ಅದು ನಾವು ಮಾವಿನಕಾಯಿ ಕದಿಯೋಕೆ ಅಂತ ಬಂದಿದ್ವಿ ಅಂತ ರಾಣಿ ಹೇಳ್ತಾಳೆ. ಆಗ ಬಾಲ ನಗ್ತಾ, ಹೌದಾ ಯಾರ್ಯಾರು ಬಂದಿದ್ರಿ ಅಂತ ಕೇಳಿದಾಗ, ನಾನು ನಮ್ಮ ಅತ್ತೆ ಬಂದಿದ್ವಿ ಅಂತ ಹೇಳ್ತಾಳೆ. ಈ ಕಡೆ ಸೀನಾ ತುಂಬಾನೇ ಡಿಸ್ಟರ್ಬ್ ಆಗಿ ಅಂಗಡಿಲಿ ಕೂತಿರ್ತಾನೆ. ಸೀನಾ ನೋಡಿ, ಸತ್ಯ, ಸೀನಾ ಏನಾಗಿದೆ ನಿನಗೆ, ಈ ನಡುವೆ ತುಂಬಾನೇ ಸೋಮಾರಿ ಆಗ್ಬಿಟ್ಟಿದ್ಯೋ ನೀನು, ಕೆಲಸನೇ ಮಾಡಲ್ಲ ಅಂತೀಯ, ಅಲ್ಲಪ್ಪ ಊಟ ಬರೋಕ್ಕಿಂತ ಮುಂಚೆ ಹೊಟ್ಟೆ ಗೆರಿತಾ ಇದೆಯೇ ಅಂತೀಯ, ಆಮೇಲೆ ನೋಡಿದ್ರೆ ಹೋಗಿ ಸುಮ್ಮನೆ ಕೂತ್ಕೊಂಡ್ಬಿಡ್ತೀಯ, ಏನೋ ನೀನು ಧ್ಯಾನ ಮಾಡ್ತೀಯನೋ, ಮುಂಚೆ ಬಂದು ಕೆಲಸ ಮಾಡ್ಬಾ ಅಂತ ಹೇಳ್ತಾನೆ. ಆಗ ಸೀನಾ, ನಾನೇನು ಸುಮ್ಮನೆ ಕೂತಿಲ್ಲ ಕಣೋ, ಯೋಚನೆ ಮಾಡ್ತಾ ಇದ್ದೆ ಅಂತ ಹೇಳ್ತಾನೆ. ಏನಪ್ಪಾ ಅಂತ ಯೋಚನೆ ನಿನಗೆ ಅಂತ ಕೇಳಿದಾಗ, ಅದೇ ನಮ್ ಕಾವೇರಿ ಗಂಡ ಬಾಲಕೃಷ್ಣನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ, ಅವ್ನು ಹೇಗಿದ್ದಾನೆ ನೋಡೋಕೆ,
ಅವನು ಬೆಳಗಿದಾನ ಕರಗಿದಾನ ಅಂತ ಕೇಳ್ತಾ ಇರ್ತಾನೆ. ಆಗ ಸತ್ಯ, ಹೇ ಅವನ ವಿಷಯ ನೀನ್ ತಗೊಂಡ್ ಏನ್ ಮಾಡ್ತೀಯೋ, ಅವನ ಹೆಸರು ಎತ್ಬೇಡ ನೀನು, ನನಗೆ ಅವನ ಹೆಸರು ಹೇಳಿದ್ರೆ ರಕ್ತ ಕುದಿಯುತ್ತೆ ಅಂತ ಹೇಳ್ತಾ ಇರ್ತಾನೆ. ಅಲ್ಲೋ ಹಾಗಲ್ಲ ನಾನು ಹೇಳಿದ್ದು, ನಮ್ಮ ಕಾವೇರಿನ ಅವನು ಸತ್ತೋದ್ಲು ಅಂತ ಸುಳ್ಳು ಹೇಳಿದ, ಅದೇ ಯಾಕೆ ಹೇಳ್ದ ಅಂತ ತಿಳ್ಕೊಬೇಕಲ್ವಾ, ಅದಕ್ಕಾದ್ರೂ ಅವನ್ನ ಹುಡುಕ್ಬೇಕು ನಾವು ಅಂತ ಹೇಳ್ತಾ ಇರ್ತಾನೆ. ಆಗ ಸತ್ಯ, ಹಾಗಲ್ಲ ಅದು, ಯಾಕಂದ್ರೆ ಕಾವೇರಿ ಅವನ ಜೊತೆ ಸೇರಿ ತನ್ನ ಜೀವನನೇ ಹಾಳು ಮಾಡ್ಕೊಂಡ್ಲು, ಆದ್ರೆ ಇವಾಗ ತನ್ನ ಮಗಳ ಜೀವನ ಎಲ್ಲ ಹಾಳಾಗುತ್ತೋ ಅಂತ ಅವಳು ನನ್ನ ಹತ್ರ ಕಳ್ಸಿದಾಳೆ. ಅವನಿಗೆ ಏನಾದ್ರು ರಾಣಿ ಬಗ್ಗೆ ಗೊತ್ತಾದ್ರೆ ಮುಗೀತು ಕತೆ, ನನ್ನ ಸೊಸೆ ಎಲ್ಲಿ ನನ್ನ ಕೈ ಬಿಟ್ಟು ಹೋಗ್ತಾಳೆ ಅಂತ ನನಗೆ ಭಯ ಆಗ್ತಾ ಇದೆ ಕಣೋ, ನೆನ್ಸ್ಕೊಂಡ್ರೆ ನನಗೆ ಜೀವ ಹೋದಂಗಾಗತ್ತೆ ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ಬಾಲ ರಾಣಿನ ಮಾತಾಡ್ತಾ ಇರ್ತಾನೆ. ಅಲ್ಲ ರಾಣಿ, ಮಾವಿನಕಾಯಿ ಕದಿಯೋಕೆ ನಿಮ್ಮ ಅತ್ತೆ ಜೊತೆಗೆ ಇಲ್ಲಿಗೆ ಬಂದಿದ್ಯಾ, ಹಾಗಿದ್ರೆ ನಿಮ್ಮ ಅತ್ತೆ ಎಲ್ಲಿ ಅಂತ ಕೇಳ್ತಾನೆ. ಅದು ಅತ್ತೆ ಓಡೋಗಿ ಅಲ್ಲಿ ಬಚ್ಚಿಟ್ಕೊಂಡಿದ್ದಾರೆ ಅಂತ ಹೇಳಿದಾಗ, ಏನಿವಾಗ ನಿನ್ಗೇನ್ ಬೇಕು, ಮಾವಿನಕಾಯಿ ತಾನೇ ಬೇಕು ಅಂತ ಕೇಳ್ತಾನೆ. ಹೌದು ಫ್ರೆಂಡ್, ನನಗೆ ಮಾವಿನಕಾಯಿ ಬೇಕು ಅಂತ ಹೇಳ್ತಾಳೆ. ಆಗ ಬಾಲ, ವಾಚ್ಮನ್ ಅಲ್ಲಿ ಇಟ್ಟಿದೀವಲ್ಲ ಆ ಮಾವಿನಕಾಯಿನ ತಂದು ಇವಳು ಕೊಡು ಅಂತ ಹೇಳ್ತಾನೆ. ಆಗ ರಾಣಿಗೆ ತುಂಬಾನೇ ಖುಷಿ ಆಗುತ್ತೆ. ಈ ಕಡೆ ಸರಳ ಅಂತರೂ, ಅಯ್ಯೋ ಇವಳಂತರೂ ಒಳ್ಳೆ ಫ್ರೆಂಡ್ನೇ ಹಿಡ್ಕೊಂಡಿದ್ದಾಳೆ ಅಂತ ಹೇಳ್ತಾ ಇರುವಾಗ, ಈ ಕಡೆ ವಾಚ್ಮನ್ ಹೋಗಿ ಒಂದೆರಡು ಮಾವಿನಕಾಯಿ ಅಂತಂದು ರಾಣಿ ಕೈಗೆ ಕೊಡ್ತಾನೆ. ಆ ಮಾವಿನಕಾಯಿನ ನೋಡಿ ರಾಣಿ, ಅಯ್ಯೋ ನನಗಿಷ್ಟೇ ಅಲ್ಲ, ನನಗೆ ತುಂಬಾನೇ ಬೇಕು, ತುಂಬಾನೇ ಬೇಕು, ನಮ್ಮ ಅತ್ತೆ ಉಪ್ಪಿನಕಾಯಿ ಬಿಸ್ನೆಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ, ಅದಕ್ಕೆ ಇಷ್ಟೇ ಮಾವಿನಕಾಯಿ ಸಾಕಾಗಲ್ಲ, ನನಗೆ ಮೂಟೆಗಟ್ಲೆ ಮಾವಿನಕಾಯಿ ಬೇಕು ಅಂತ ಹೇಳ್ತಾಳೆ. ಇದನ್ನ ಕೇಳಿ ಬಾಲನ್ಗೆ ನಗು ಬರಕ್ ಶುರು ಆಗುತ್ತೆ. ಕೇಳಿದ್ರಣ್ಣ ಇವಳು ಮಾತ್ನ, ಅಲ್ಲ ಇಷ್ಟು ಮಾವಿನಕಾಯಿ ಕೊಟ್ರೆ ಸಾಲದಂತೆ ಇವಳಿಗೇನೋ ಮೂಟೆಗಟ್ಲೆ ಮಾವಿನಕಾಯಿ ಬೇಕಂತೆ, ಇವಳಿಗೆ ಹೀಗೆ ಹೇಳಿದ್ರೆ ಅರ್ಥ ಆಗಲ್ಲ ಅಂತ ಬೈಯೋಕೆ ಶುರು ಮಾಡ್ತಾನೆ. ಆಗ ಬಾಲ, ರಾಮಣ್ಣ ನೀನ್ ಸುಮ್ಮನೆ ಇರು, ಅವಳೇನೋ ಕೇಳ್ತಾ ಇದ್ದಾಳೆ, ಹೋಗು ಮನೆಗಂತ ಎತ್ತಿಟ್ಟಿದೀವಲ್ಲ ಮಾವಿನಕಾಯಿ, ಅವನ್ನ ತಂದು ಇವಳಿಗೆ ಕೊಟ್ಬಿಡು, ನಾವು ಯಾವಾಗಾದ್ರೂ ಹರ್ಕೊಂಡ್ರೆ ಆಯ್ತು ಅಂತ ಹೇಳ್ತಾನೆ. ಆಗ ವಾಚ್ಮನ್ ಸರಿ ಆಯ್ತು ಅಂತ ಮಾವಿನಕಾಯಿನ ತರೋಕೆ ಅಂತ ಹೋಗ್ತಾನೆ. ಆಗ ಬಾಲ, ಅಲ್ಲ ರಾಣಿ ಅಷ್ಟೊಂದೆಲ್ಲ ಮಾವಿನಕಾಯಿನ ನೀನು ಹೇಗ್ ತಗೊಂಡ್ ಹೋಗ್ತೀಯಾ ಅಂತ ಕೇಳಿದಾಗ, ಅದು ನನ್ನ ಜೊತೆ ನಮ್ಮ ಅತ್ತೆ ಬಂದಿದಾರಲ್ಲ, ನಮ್ಮ ಅತ್ತೆ ಜೊತೆ ಸೇರಿ ಅದನ್ನ ತಗೊಂಡ್ ಹೋಗ್ತೀನಿ ಅಂತ ಹೇಳ್ತಾಳೆ. ಹೌದಾ, ಕರಿ ಮತ್ತೆ ನಿಮ್ಮ ಅತ್ತೆನ ಅಂತ ಹೇಳಿದಾಗ, ಅತ್ತೆ ಅತ್ತೆ ಬನ್ನಿ ಅತ್ತೆ ಅಂತ ಕೂಗೋಕೆ ಶುರು ಮಾಡ್ತಾಳೆ. ಆಗ ಸರಳ, ಅಯ್ಯೋಯ್ಯೋ ಇವಳೇನಪ್ಪಾ ನನ್ನ ಸಿಗಾಕ್ಸ್ತಾ ಇದ್ದಾಳೆ, ದೊಡ್ಡ ಉಪ್ಪಿನಕಾಯಿ ವ್ಯಾಪಾರಿ ಅಂತ ಅನ್ಸ್ಕೊಳ್ಳೋಕ್ಕಿಂತ ಮುಂಚೆನೆ ಕಳ್ಳಿ ಅಂತ ಅನಿಸ್ತಾ ಇದ್ದಾಳಲ್ಲಪ್ಪ, ದೇವರೇ ಕಾಪಾಡಪ್ಪ ಅಂತ ದೇವ್ರನ್ನ ಕೇಳ್ಕೊತಾ ಇರ್ತಾಳೆ. ಈ ಕಡೆ ರಾಣಿ ಅತ್ತೆ ಅತ್ತೆ ಅಂತ ಕೂಗ್ತಾ ಇರ್ತಾಳೆ. ಅದೇ ಟೈಮಿಗೆ ಬಾಲಂಗೆ ಒಂದು ಕಾಲ್ ಬರುತ್ತೆ. ಆಗ ರಾಣಿ ಅತ್ತೆ ಹತ್ರ ಹೋಗ್ತೀನಿ ಅದು ಸೊನ್ನೆ ಮಾಡಿ ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ಬಾಲ ಆ ಕಾಲಲ್ಲಿ ಮಾತಾಡ್ತಾ ಇರ್ತಾನೆ. ಆ ಕಡೆ ರಾಣಿ ಅತ್ತೆ ಹತ್ರ ಹೋಗಿ, ಅತ್ತೆ ಅವರು ನಂಗೆ ಮಾವಿನಕಾಯಿ ಕೊಡ್ತೀನಿ ಅಂತ ಹೇಳಿದ್ರು, ನೀವೇನೋ ತಲೆ ಕೆಡಿಸ್ಕೋಬೇಡಿ, ಹೋಗಿ ಆ ಮಾವಿನಕಾಯಿನ ತಗೊಂಡೋಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ, ಬನ್ನಿ ಅಂತ ಕರಿತಾ ಇರ್ತಾಳೆ. ಆಗ ಸರಳ, ಹೌದೇನೆ ಒಳ್ಳೇದಾಯ್ತು ಕಣೆ, ನಿನ್ ಫ್ರೆಂಡ್ ಅಂದ್ರೂ ಪರವಾಗಿಲ್ಲ ಕಣೆ, ಜೈಲಿಂದ ಬಂದು ಸ್ವಲ್ಪ ದಿನ ಆದ್ರೂ ಒಳ್ಳೆ ಫ್ರೆಂಡ್ ಹಿಡ್ಕೊಂಡಿದ್ಯಾ ಬಿಡು ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ವಾಚ್ಮನ್ ಎಲ್ಲ ಮೂಟೆಗಳನ್ನು ಆಟೋದಲ್ಲಿ ಇಡ್ತಾ ಇರ್ತಾನೆ. ಆಗ ಸರಳ ಬಂದು, ಏನಪ್ಪಾ ಎಲ್ಲ ಸರಿಯಾಗಿ ಇಟ್ಟಿದೀಯಾ ಅಂತ ಕೇಳ್ತಾಳೆ. ಹಾ ಇವಳೇನ ನಿಮ್ ಕಳ್ಳಿ ಅತ್ತೆ ಅಂತ ರಾಣಿನ ವಾಚ್ಮನ್ ಕೇಳ್ತಾನೆ. ಏನು ನನ್ನ ಕಳ್ಳಿ ಅಂತ ಇದೀನೋ, ನಾನೇನು ಕಳ್ಳಿ ಅಲ್ಲಪ್ಪ ಅಂತ ಹೇಳ್ತಾಳೆ. ಆಗ ವಾಚ್ಮನ್, ಹೌದಾ ಕಳ್ಳಿ ಅಲ್ವಾ, ಹಾಗಿದ್ರೆ ಒಳಗಡೆ ಏನಕ್ ಬಂದ್ರಿ ಅಂತ ಕೇಳಿದಾಗ, ಏನೋ ಮಾವಿನಕಾಯಿ ತೋಪ್ ಹೇಗಿದೆ ಅಂತ ನೋಡೋಕಂತ ಬಂದ್ವಿ, ಅಷ್ಟಕ್ಕೆ ಕಳ್ಳಿ ಅಂದ್ಬಿಡೋದಾ ಅಂತ ಹೇಳ್ತಾಳೆ. ನಮ್ಮ ಅಣ್ಣ ಇದ್ದ ಅಂತ ಸುಮ್ನೆ ಬಿಟ್ಟಿದ್ದೆ ನಿಮ್ಮನ್ನ, ಇಲ್ಲ ಅಂದ್ರೆ ನಿಮ್ಗೇನು ಅಂತ ತೋರಿಸ್ತಾ ಇದ್ದೆ ಅಂತ ಹೇಳ್ತಾನೆ. ಆಗ ಸರಳ, ಇವನ ಹತ್ರ ಏನ್ ಮಾತ್ರಾಣಿ, ಬಾಬಾ ಆಟೋ ಹತ್ತು ಅಂತ ಎಲ್ಲಾ ಮೂಟೆನು ಆಟೋದಲ್ಲಿ ಇಟ್ಕೊಂಡು ಅಲ್ಲಿಂದ ಹೋಗ್ತಾ ಇರ್ತಾಳೆ. ಆಗ ಬಾಲ ರಾಣಿನ ಹುಡ್ಕೊಂಡು ಅಲ್ಲಿಗೆ ಬರ್ತಾನೆ. ರಾಣಿ ಆಟೋದಲ್ಲಿ ಕೂತಿರ್ತಾಳೆ. ಆಟೋದಿಂದ ರಾಣಿ ಬಗ್ ನೋಡಿ ಟಾಟಾ ಮಾಡ್ತಾ ಇರ್ತಾಳೆ. ವಾಚ್ಮನ್ ಅಂಕಲ್, ನಿಮ್ಮ ಮಾವಿನಕಾಯಿ ದುಡ್ಡನ್ನ ನಾನು ಆದಷ್ಟು ಬೇಗ ತಂದು ಕೊಡ್ತೀನಿ ಅಂತ ಹೇಳಿ ಬಾಲನ್ಗೆ ಟಾಟಾ ಮಾಡ್ತಾ ಇರ್ತಾಳೆ. ಬಾಲಂಗಂತೂ ತುಂಬಾನೇ ಖುಷಿ ಆಗ್ತಾ ಇರುತ್ತೆ. ಹಾಗೆ ಟಾಟಾ ಮಾಡ್ತಾ ರಾಣಿ ಮುಂದ್ಗಡೆ ಹೋಗ್ತಾ ಇರ್ತಾಳೆ. ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣ. ಸೊ ಅಲ್ಲಿವರೆಗೂ ಟಾಟಾ, ಬಾಯ್ ಅಂಡ್ ಟೇಕ್ ಕೇರ್.